ಒಂಥರ ಮಜವಾಗಿದೆ ಕೇಳಿ. ಇಲ್ಲಿ ಬೆಂಗಳೂರಿನ ಕೆಆರ್ಪುರ ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ ಕಳ್ಳರ ಹಾವಳಿ ಜಾಸ್ತಿ ಆಗ್ತದೆ. ಕಳ್ಳರ ಹಾವಳಿ ಕಳೆದ ವರ್ಷವಷ್ಟೇ ಓಪನ್ ಆಗಿದ್ದ ಈ ಕ್ವಾರ್ಟರ್ಸ್ನಲ್ಲಿ ಕಳೆದ 1 ತಿಂಗಳಿಂದ ಬರೋಬ್ಬರಿ 3 ಮನೆಗಳು ಕಳ್ತನ ಆಗಿದೆ. ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ವಸ್ತುಗಳು ಕಳುವಾಗಿದೆ. ಈ ಬಗ್ಗೆ ಸ್ಥಳೀಯ ಪೊಲೀಸ್ ಠಾಣೆಗೆ ದೂರು ಕೊಡೋಕೆ ಹೋದ್ರೆ FIR ಮಾಡಿದ್ರೆ ಮರ್ಯಾದೆ ಹೋಗುತ್ತಲ್ಲ, ಸ್ವಲ್ಪ ಟೈಮ್ ಕೊಡಿ, ಏನಾದರೂ ಮಾಡ್ತೀವಿ, ಕಳ್ಳರನ್ನ ಹಿಡಿತೀವಿ ಅಂತ ಪೊಲೀಸರು ಅಂತಾರಂತೆ. ಇದರಿಂದ ಪಾಪ ಕೆಲ ವಾಸಿಗಳು ಬೇಸರಗೊಂಡಿದ್ದಾರೆ. ಮೇಲಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ. ಸ್ವಾಮಿ, ಕ್ವಾರ್ಟರ್ಸ್ನಲ್ಲಿ ಕಳ್ಳರ ಕಾಟಕ್ಕೆ ಬ್ರೇಕ್ ಹಾಕಿ, ಜೊತೆಗೆ ಕ್ವಾರ್ಟರ್ಸ್ಗೆ ಭದ್ರತೆ ಕೊಡಿ ಅಂತ ಮನವಿ ಮಾಡ್ತಾ ಇದ್ದಾರೆ. ಪೊಲೀಸ್ ಕ್ವಾರ್ಟರ್ಸ್ ಅದು, ಪೊಲೀಸರೇ ಹೋಗಿ ಉಳ್ಕೊಳ್ಳುವಂಥದ್ದು ಅವ್ರ ಫ್ಯಾಮಿಲಿಗೆ. ಬಟ್ ಅಲ್ಲಿ ಕಳ್ಳರು ಅವ್ರಿಗಿಂದ ಎಂಥ ಚಾಲಕ್ ಇರ್ಬೋದು, ಇನ್ನೆಷ್ಟು ಧೈರ್ಯ ಇರ್ಬೋದು. ಪಾಪ ಪೊಲೀಸರಿಗೂ ಮರ್ಯಾದೆ ಎಲ್ಲಿ ಹೋಗ್ಬಿಡುತ್ತಪ್ಪ ಅಂತ ಭಯ. ಹುಕ್ಕಾ ಬ್ಯಾನ್ ಬೆನ್ನಲ್ಲೇ CCB ಅಧಿಕಾರಿಗಳು ಮತ್ತಷ್ಟು ಅಲರ್ಟ್ ಆಗಿದ್ದಾರೆ. ಈಗ ನಗರದಲ್ಲಿ ಅಕ್ರಮವಾಗಿ ಮಾರಾಟ ಮಾಡ್ತಾ ಇರುವಂತಹ ಅಡ್ಡೆಗಳ ಮೇಲೆ ರೈಡ್ ಮಾಡಿದ್ದಾರೆ. ಬ್ಯಾನ್ ಆದ್ರೂ ಹುಕ್ಕಾ ಬಾರ್ಗಳಿಗೆ ಮಾದಕ ವಸ್ತು ರವಾನೆ ಆಗ್ತಾ ಇತ್ತು. ನಗರದ 3 ಠಾಣಾ ವ್ಯಾಪ್ತಿಯಲ್ಲಿ ರೈಡ್ ನಡೆಸಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ. ಹುಕ್ಕಾ ಬಾರ್ಗಳಿಗೆ ತಂಬಾಕು ಹಾಗೂ ನಿಕೋಟಿಕ್ ವಸ್ತುಗಳನ್ನ ನಿಕೋಟಿಕ್ ವಸ್ತುಗಳನ್ನ ಸಾಗಿಸ್ತಾ ಇದ್ರು. ಚಾಮರಾಜಪೇಟೆ, ಮಹದೇವಪುರ ಸೇರಿದಂತೆ 3 ಠಾಣಾ ವ್ಯಾಪ್ತಿಯಲ್ಲಿ CCB ಹಾಗೆ ACP ಧರ್ಮೇಂದ್ರ ನೇತೃತ್ವದಲ್ಲಿ ರೈಡ್ ಮಾಡಿ ಕೋಟಿ ಮೌಲ್ಯದ ಹುಕ್ಕಾ ವಸ್ತುಗಳನ್ನು ಸೀಸ್ ಮಾಡಿದ್ದಾರೆ. ಈಗ